ಶ್ರೀದೇವಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನನ್ನ ಶಿಕ್ಷಕರು ಮತ್ತು ನನ್ನ ಟೀಮಿನ ಜೊತೆ ಸೇರಿ ವಿಜ್ಞಾನ ವಿಕಾಸದಡಿಯಲ್ಲಿ ಮೊಬೈಲ್ ಫೋನ್ ಅನ್ನು ಬಳಸಿ ಮೋಟಾರ್ ಪಂಪ್ ಅನ್ನು ಆನ್ ಮತ್ತು ಆಫ್ ಮಾಡುವುದನ್ನು ಹೇಳಿಕೊಡುತ್ತೇನೆ. ನಾನು ಕೆಲವು ರೈತರನ್ನು ಭೇಟಿ ಮಾಡಿದೆ, ಅವರಿಗೆ ಮಾಹಿತಿಯನ್ನು ತಿಳಿಸಿದೆ. ಅವರು ತುಂಬಾ ಸಂತೋಷಪಟ್ಟರು. ನಮ್ಮ ದೇಶ ಕೃಷಿ ಮೇಲೆ ಅವಲಂಬಿಸಿದ ದೇಶ. ನಮ್ಮ ಊರಿನಲ್ಲಿ 3/4 ಜನಸಂಖ್ಯೆ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ. ನನ್ನ ತಂದೆ ಕೂಡ ಒಬ್ಬ ರೈತರು. ನನ್ನ ತಂದೆ ಬೋರ್ವೆಲ್ ಅನ್ನು ಸ್ಟಾರ್ಟ್ ಮಾಡಲು 10 ಮೈಲಿ ದೂರ ಹೋಗಬೇಕಾಗುತ್ತದೆ. ಕೆಲವು ಸಲ ಹೊಲಕ್ಕೆ ಹೋದಾಗ ಕರೆಂಟ್ ಇರುವುದಿಲ್ಲ. ಅಂತಹ ಸಮಯದಲ್ಲಿ ಅವರ ಸಮಯ ವ್ಯರ್ಥವಾಗುತ್ತದೆ. ಕೆಲವೊಮ್ಮೆ ಇಡೀ ದಿನ ಕರೆಂಟ್ ಇರುವುದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಮನೆಗೆ ತೆರಳಿದ ನಂತರ ಕರೆಂಟ್ ಬರುತ್ತದೆ. ಈ ತೊಂದರೆಯನ್ನು ಕಂಡ ನಾನು ಶಿಕ್ಷಕರ ಜೊತೆ ಹಾಗೂ ನನ್ನ ಟೀಮಿನ ಸದಸ್ಯರ ಜೊತೆ ಚರ್ಚಿಸಿದಾಗ ಒಂದು ಹೊಸ ವಿಷಯ ಕಂಡುಕೊಂಡೆವು. ಅದೇನೆಂದರೆ ಮೊಬೈಲ್ ಫೋನ್ ಬಳಸಿ ನಮ್ಮ ಹೊಲದ ಪಂಪ್ ಸೆಟ್ ಅನ್ನು ಕಂಟ್ರೋಲ್ ಮಾಡುವುದು. ಈ ಸಣ್ಣ ಉಪಕರಣದಿಂದ ನಾವು ಅಂದರೆ ದೇಶದ ರೈತರೆಲ್ಲರೂ ಮನೆಯಲ್ಲೇ ಕುಳಿತುಕೊಂಡು ಜಗತ್ತಿನ ಯಾವ ಮೂಲೆಯಿಂದ ಬೇಕಾದರೂ ಸಿಮ್ ಕಾರ್ಡ್ ಬಳಸಿ ಅವರ ಹೊಲದ ಪಂಪ್ ಸೆಟ್ ಅನ್ನು ಕಂಟ್ರೋಲ್ ಮಾಡಬಹುದು. ಸಿಮ್ ಕಾರ್ಡ್ ಒಂದನ್ನು ಪಂಪ್ ಸೆಟ್ ಇರುವ ಜಾಗದಲ್ಲಿ ಅಳವಡಿಸಲಾಗುತ್ತದೆ. ಸಿಮ್ ಕಾರ್ಡ್ ಮಿಸ್ ಕಾಲ್ಗಳನ್ನು ಸ್ವೀಕರಿಸಿ ಪ್ರತಿಕ್ರಿಯಿಸುತ್ತದೆ. ರೈತ ತನ್ನ ಮೊಬೈಲ್ನಿಂದ ಮೊದಲ ಮಿಸ್ ಕಾಲ್ ಅನ್ನು ಕೊಟ್ಟಾಗ ಪಂಪ್ ಸೆಟ್ನಲ್ಲಿ ಅಳವಡಿಸಿದ ಸಿಮ್ಮಿನಿಂದ SMS ಬರುತ್ತದೆ. ಈ SMS ಕರೆಂಟ್ ಆ ಸಮಯದಲ್ಲಿ ಹೊಲದಲ್ಲಿ ಇದೆಯೋ ಇಲ್ಲವೋ ಎನ್ನುವುದನ್ನು ಸೂಚಿಸುತ್ತದೆ. ಕರೆಂಟ್ ಇದ್ದರೆ 2ನೇ ಮಿಸ್ ಕಾಲಿನ ಮುಖಾಂತರ ಮೋಟಾರ್ ಸ್ಟಾರ್ಟ್ ಆಗುತ್ತದೆ ಮತ್ತು ರೈತನಿಗೆ ಇದರ SMS ಬರುತ್ತದೆ. ಸಮಯವು ಅದರಲ್ಲಿ ನಮೂದಿಸಿದೆ. 3ನೇ ಮಿಸ್ ಕಾಲಲ್ಲಿ ಮೋಟಾರ್ ಸ್ವಿಚ್ ಆಫ್ ಆಗಿರುವ ಮೆಸೇಜ್ ಬರುತ್ತದೆ. ಈ ರೀತಿಯಾಗಿ ರೈತ ತನ್ನ ಮನೆಯಲ್ಲೇ ಕುಳಿತುಕೊಂಡು ಅವನು ಹೊಲದಲ್ಲಿ ಮೋಟಾರ್ ಅನ್ನು ಆನ್ ಮಾಡಬಹುದು, ಸಮಯವನ್ನು ತಿಳಿಯಬಹುದು. ತನ್ನಷ್ಟಕ್ಕೆ ತಾನೇ ಆಫ್ ಆಗುವುದರಿಂದ ರೈತನಿಗೆ ಆಫ್ ಆಗಿರುವ ವಿಷಯವೂ ತಿಳಿಯುತ್ತದೆ ಮತ್ತು ನೀರು ಕೂಡ ವೇಸ್ಟ್ ಆಗುವುದಿಲ್ಲ. ಇದರಿಂದ ಮಾನವ ಸಂಪನ್ಮೂಲವೂ ವೇಸ್ಟ್ ಆಗುವುದಿಲ್ಲ, ಸಮಯನೂ ಉಳಿಯುತ್ತದೆ ಹಾಗೂ ಕಡಿಮೆ ಬೆಲೆಯಲ್ಲಿ ಇದನ್ನು ಸಂಭಾಳಿಸಬಹುದು. ಎಷ್ಟೇ ದೂರವಿದ್ದರೂ ಇದನ್ನು ಸುಲಭವಾಗಿ ನಿರ್ವಹಿಸಬಹುದು.